ಅಂತ ಏನೋ ಮಾತಾಡ್ತೀರಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? 4-5 ಮಾಡ್ಬೇಕು ಅಂತಿದ್ರು, ಒಬ್ಬರಿಗೆ ಮಾಡ್ಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಏನ್ಲ ಸಿದ್ದಣ್ಣ ಬಿಲ್ಡಪ್ ತಗಂತೈತಿ. ಕುರ್ಚಿ ಬಿಟ್ಟು ಹೋದ್ಮೇಲೆ ಇವತ್ತೇ ಕಂಡ್ಲ ಹಿಂಗ್ ಮಾತಾಡ್ತಾ ಇರೋದ್ ಕೇಳಿಸ್ಕೊಂತ ಇರೋದ್ ನಾನು. ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ. ಸಿದ್ದಣ್ಣ ಅದ್ರ ಸಪೋರ್ಟರ್ಸ್ ನ ಕೈ ಬಿಟ್ಬಿಡ್ತು, ಅಹಿಂದನ ಕಡೆಗಣಿಸ್ಬಿಡ್ತು ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದವರಿಗೆ ಹಿಂಗೆ ಉತ್ತರ ಕೊಟ್ಟೈತೆ ಕಣೆ. ನಾನೇ ಮುಂದೆ ನಿಂತು ಪರಮೇಶ್ವರನ CM ಮಾಡಿ ಅಂತ ಕುಂತಿದ್ದೆ. CM ಆಗದೆ ಇದ್ರೆ ಡೆಪ್ಟಿನಾರ ಮಾಡಿ ಅಂತ ಮಾಡಿಸಿದೀನಿ ಅಂತೈತೆ ಕಣೆ. ಸಿದ್ದಣ್ಣ ಒಳಗೆ ಹೇಳಿರ್ಬೋದು ಗಂಡ್ಲ, ಆದ್ರೆ ಅದನ್ನ ಸತ್ಯ ಅಂತ ಹೆಂಗ್ಲ ನೆಂಬೋದು? ಪರಮೇಶು ಏನಂತ ಇದ್ರ ಬಗ್ಗೆ ಇಲ್ಲೇ ಬಂದು ಕೇಳ್ಕೊಳಪ್ಪ. ಒಳಗಡೆ ಏನು ನಡೆದಿದೆ ಅಂತೇಳಿ ನಮಗೇನು ಗೊತ್ತಿಲ್ಲ. ಒಂದಂತೂ ನಿಜ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರನ ಅಂತ ಹೇಳಿ ನಾನು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರಿಗೆ ಅಂತ ಹೇಳಿದ್ದೀನಿ ಅಂತೇಳಿ ನಮಗೆಲ್ಲ ಹೇಳಿದ್ರು. ಆದರೆ ಉಪಮುಖ್ಯಮಂತ್ರಿ ಮಾಡುವಂಥ ಸಂದರ್ಭದಲ್ಲಿ ಅವರು ಭಾಳಷ್ಟು ಜನ ಮಾಡಬೇಕು ಹಾಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಅದರಲ್ಲಿ 1-2 ಮಾಡ್ಬೋದು ಹಾಗೆ ಅಂತೇಳಿ ಚರ್ಚೆ ಆಗ್ತಾ ಇದ್ದಿದ್ದು ನನಗೆ ಗೊತ್ತಿದ್ದದ್ದು. ಆ ಒಳಗಡೆ ಬಹುಶಃ ಸಿದ್ದರಾಮಯ್ಯನವರು ಕೂಡ ಎಲ್ಲ ಪರಮೇಶ್ವರಿಗೆ ಮಾಡಬೇಕು ಅಂತೇಳಿ ನನ್ನ ಹತ್ರನೂ ಹೇಳಿದರು. ಅಲ್ಲಿಗೆ ಲೆಕ್ಕಾಚಾರ ಸರಿಯಾತು ಬಿಡ್ಲೆ. ಸಿದ್ದಣ್ಣ ಹಿಂದನ್ನ ಬುಟ್ಟಾಕ್ತು, ಲಾಭ ತಗೊಂಡು ಮನೆಗೆ ಹೋತು. ಮಗನ್ನ ಮಿನಿಸ್ಟ್ರು ಮಾಡ್ತು ಅಂದರಿಗೆಲ್ಲ ಒಂದು ಲೆವೆಲ್ಗೆ ಸಮಾಧಾನ ಆಗಿರ್ತದೇನೋ ಕಂಡ್ಲ. ಆದ್ರೆ ಜಮೀರು ನಾನು ಡೆಪ್ಟಿ CM ಆಯ್ತೀನಿ ಅಂತ ಕುಣಿತಾ ಇತ್ತು ಕಣೆ. ಆದ್ರೆ ಪಾಪ ಅದಕ್ಕೆ ಅನ್ಯಾಯ ಆಗೋತು. ಅದು ಮಾಡಿದ ಕೆಲ್ಸಕ್ಕೆ ಮಿನಿಸ್ಟ್ರು ಮಾಡಿರೋದೇ ಹೆಚ್ಚಾಗೈತೆ ಕಂಡ್ಲ. ಹೆಂಗೋ ಕೊನೆ ಮೂಮೆಂಟ್ ಅಲ್ಲಿ ವೈಡ್ ಬಂದು ಕ್ಯಾಬಿನೆಟ್ ಸೇರ್ಕೊಂಡೈತಿ, ಅದರಲ್ಲೇ ಸಮಾಧಾನ ಮಾಡ್ಕೊಳಕ್ ಹೇಳ. ಅದು ಮಾಡ್ಕೊಂಡೈತೆ ಕಂಬುಳ್ಳಣ. ಆದ್ರೆ ಈಗ ನಾಗೇಂದ್ರ ನೆತ್ತಿ ಮೇಲೆ ಕತ್ತಿ ತೂಗ್ತಾ ಐತೆ ಕಣೆ. ಆ ಕತ್ತಿ ನೇತಾಕಕ್ಕೆ BJP-ಯವೇನು ಹೊಸಿ ಸರ್ಕಸ್ ಮಾಡಿದ್ವೇನ್ಲ? ಮುತ್ತಿಗೆ ಹಾಕಿದ್ದು, ಅಹೋರಾತ್ರಿ ಧರಣಿ ಪ್ಲಾನ್ ಮಾಡಿದ್ದು, ಈಗ ಪಾದಯಾತ್ರೆ ಅಂತಾವೆ. ನಿಜವಾಗ್ಲೂ ಕೂಡ ಇಷ್ಟೊತ್ತಿಗಾಗ್ಲೇ ರಾಜೀನಾಮೆ ಕೊಟ್ಟಿದ್ರೆ ತುಂಬಾ ಒಂದು ಗೌರವಯುತವಾಗಿ ಇರ್ತಾ ಇತ್ತು. ನಾಗೇಂದ್ರ ಅವರ ರಾಜೀನಾಮೆ ಆಗಲೇಬೇಕು. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾಗೇಂದ್ರ ಅವರ ರಾಜೀನಾಮೆ ಆಗಲೇಬೇಕು. ಬಹುಶಃ ರಾಜೀನಾಮೆ ಕೊಡ್ತಕ್ಕಂಥದ್ದು ಆಗಬೇಕು. ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ರಾಜೀನಾಮೆ ಕೊಡ್ತಾರಂತ. ಎಲ್ಲ ನಾವು ಹೇಳ್ತಾ ಇದ್ದೀವಲ್ಲ, ಅವರ ಹೆಸರೇ ಇಲ್ಲ, ಯಾವ ಚಾರ್ಜ್ ಶೀಟ್ನಲ್ಲೂ ಅವ್ರ ಹೆಸರಿಲ್ಲ ಅಂತ ಅಂದಾಗ ಅವ್ರಿಗೆ ತಲೆ ಕೆಟ್ಟಿದೆ. ಇವು ಒಬ್ರ ಮೇಲೊಬ್ರು ಇಷ್ಟೊಂದು ರಚ್ಚಿಗಿದ್ರುವೆ ಒಳಗೊಳಗೆ ಮಾತುಕತೆ ಬೇರೆ ನಡೀತೈತೆ ಕಣೆ. ನಾಗೇಂದ್ರ DK ಹತ್ರ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಮಾತಾಡಿತಂತೆ. ನೀವು ಅಂದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ, ನನ್ನಿಂದ ನಿಮಗೆ ಯಾಕೆ ಕೆಟ್ಟ ಹೆಸರು ಅಂತವ ಅಂದೈತಂತೆ ಕಣೆ. ಅದಕ್ಕೆ DK ಏನಂತಂದ್ಲ? ಹೈಕಮಾಂಡ್ ಒಂದ್ ಮಾತು ಕೇಳಿ ಹೇಳ್ತೀನಿ ಇರಪ್ಪ ಅಂದೈತಂತೆ ಕಣೆ. ಆಗ್ಲಿ ತಗೊಳ್ಳ. ಅಲ್ಲಿಗೆ BJP-ಯವು ಪಾದಯಾತ್ರೆನೂ ಕ್ಯಾನ್ಸಲ್ ಮಾಡ್ಕೊಳಂಗಾಗೋಯ್ತದಲ್ಲ. ಒಟ್ನಲ್ಲಿ ಸರ್ಕಾರನ ಎದುರಿಸಿ ಕಂಟ್ರೋಲ್ ಮಾಡೋ ಲೆವೆಲ್ಗೆ ಬಂದು ಅನ್ನಂಗಾತು. ನಡ್ಲಾತ್ಲಾಗಿ ಶಿವನಿ ಶಂಭುಲಿಂಗ.